ಝೂಡಿಯೋ ಅಲ್ಲಿ ಸೇಲ್ ಬಿಟ್ಟಿದ್ದಾರೆ, ಸೊ ನೋಡ್ಕೊಂಡು ಹೋಗೋಣ ಅಂತ ಝೂಡಿಯೋಗೆ ಬಂದಿದ್ದೀನಿ. ಗೈಸ್ ನೋಡಿ 300ಗೆ ಶೂಸ್. ಗೈಸ್ ಹೊಟ್ಟೆ ಹಸ್ತಿರ ನಾಯಿಗೆ ಬೋಟಿ ಹಾಕ್ತೋಳ ಹಾಕು. ಇದು ಇದು ನಿಜವಾದ ಬ್ಯೂಟಿ ಅಂದರೆ ಇದು ಗೌರ್ಮೆಂಟ್ ಹಾಸ್ಟೆಲ್, ಯಾರು ಬೇಕಾದರೂ ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ಕೊಬೋದಂತೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹಾಸ್ಟೆಲ್ ಒಳಗಡೆ ಬಂದಿರೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ದೆನ್ ಇವತ್ತಿದ್ದು ಹಾಗೆ ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಪ್ಲೀಸ್ ವಾಚ್ ಟಿಲ್ ಎಂಡ್ ಆ್ಯಂಡ್ ಸಪೋರ್ಟ್ ಮೀ, ಎನ್ಕರೇಜ್ ಮೀ, ಲೈಕ್ ಮೀ, ಕಮೆಂಟ್ ಮೀ ಆ್ಯಂಡ್ ಶೇರ್. ಓಕೆ ಗೈಸ್, ಇವಾಗ ಈಚೆ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್. ಸೊ ಈಚೆ ಹೋಗಿ ಹಾಗೆ ಸುತ್ತಾಡ್ಕೊಂಡು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಕಮ್ ಲೆಟ್ಸ್ ಗೋ. ಬ್ಯಾಗ್ ಹಾಕೊಂಡಾಯ್ತು, ಹೋಗೋಣ. ಗೈಸ್ ರೆಡಿ ಆಗಾಯಿತು, ಎಲ್ಲ ಆಯಿತು. ಇವಾಗ ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ, ಬಸ್ ವೇಟ್ ಮಾಡಿಕೊಂಡು. ಬಸ್ ಸ್ಟಾಪ್ ಇಲ್ಲಿ ಬ್ಯಾಂಕನ್ನೇ ಬಸ್ ಸ್ಟಾಪ್ ಮಾಡ್ಕೊಂಬಿಟ್ಟವ್ರೆ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ, ನೋಡುವ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ. ನಮ್ಮ ಮನೆಯಿಂದಲೇ ಡೈರೆಕ್ಟ್ ಕೆಂಗೇರಿ ಬಸ್ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಂ, ಬಸ್ ಬರಲಿಲ್ಲ ಶಾರ್ಟ್ಕಟ್. ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನಾನಿವಾಗ ಬಂದಿದ್ದೀನಿ, ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಬಸ್ ಹತ್ಕೊಂಡೆ ಹೋಗ್ತಾ ಇದ್ದೀನಿ ಸುಂದರಪೇಟೆಗೆ. ಗೈಸ್ ಐ ಕೇಮ್ ಟು ಝೂಡಿಯೋ ಅಲ್ಲಿ ಸೇಲ್ ಬಿಟ್ಟಿದ್ದಾರೆ, ಸೊ ನೋಡ್ಕೊಂಡು ಹೋಗೋಣ ಅಂತ ಝೂಡಿಯೋಗೆ ಬಂದಿದ್ದೀನಿ. ಲೆಟ್ಸ್ ಸಿ. ಗೈಸ್ ಅಲ್ಲಿ ನೋಡಿ ಬಿಲ್ಲಿಂಗ್ಗೆ ಎಷ್ಟು ಜನ ನಿಂತಿದ್ದಾರೆ. ಸೊ ಇಲ್ಲಿ ನೋಡಿಕೊಂಡು ನೆಕ್ಸ್ಟು ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಆಮೇಲೆ ಅವ್ರ ಕಾಲೇಜ್ ಹತ್ರ ಹೋಗಿ ಮನೆ. ಗೈಸ್ ನೋಡಿ ಸ್ಲಿಪ್ಪರ್ ಕುಳ್ಳಕ್ಕಿರೋದ್ರಿಂದ ಹೈಟ್ ಸ್ಲಿಪ್ಪರೇ ತಗೋಬೇಕು. 300ಗೆ ಎಷ್ಟು ಚೆನ್ನಾಗಿರೋ ಸ್ಲಿಪ್ ನೋಡಿ. ಎಲ್ಲರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಗೈಸ್ ನೋಡಿ 300ಗೆ ಶೂಸ್. ಗೈಸ್ ನಮ್ಮ ದೋಸ್ತ್ ಸಿಕ್ತರು ಇವಾಗ. ಹಾಯ್ ಮಾಡು. ಸೊ ಇವಾಗ ನಾವು ಅವ್ರ ತಂಗಿ ಕಾಲೇಜ್ ಹತ್ರ ಹೋಗಿ ಅವ್ರ ತಂಗಿನ ಕರ್ಕೊಂಡು ಮನೆಗೆ ಹೋಗಬೇಕು. ಸೊ ಅಷ್ಟೇ, ಇವರು ಝೂಡಿಯೋಗೆ ಬಂದಿಲ್ಲ, ಸೊ ನಾನು ಒಬ್ಬಳೇ ಝೂಡಿಯೋಗೆ ಹೋಗಿ ಬಂದೆ. ಝೂಡಿಯೋಗೆ ವಿಡಿಯೋ ಮಾಡಿದ್ದೀನಿ. ಹೌದಾ? ಹಾಂ ಗೈಸ್, ನಮ್ಮ ಫ್ರೆಂಡು ನನಗೆ ಹೊಟ್ಟೆ ತಿಂದಿದ್ದಕ್ಕೆ ಬೋಟಿ ಕೊಡ್ಸೋಳೆ. ಬೋಟಿ ಕೊಡ್ಸಿರೋ ದೋಸ್ತು. ಈ ಕಡೆ ನೋಡು. ಇವಾಗ ಅವ್ರ ತಂಗಿ ಬರ್ತಾರೆ, ಅವ್ರ ತಂಗಿನ ಕರ್ಕೊಂಡು ಅವರ ಹಾಸ್ಟೆಲ್ಗೆ ಹೋಗ್ಬೇಕಂತೆ. ಅವ್ರ ಹಾಸ್ಟೆಲ್ನ ನೋಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಅಲ್ಲದೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಊಟಕ್ಕಿಟ್ಟಿರ್ತಾರೆ, ಊಟ ಮಾಡಿಕೊಂಡು ನಮಗೂ ಕೊಡ್ತಾರೆ. ಆದರೆ ಟೈಮು ನೋಡಬೇಕು, ಟೈಮ್ ಲೇಟ್ ಆದರೆ ಕೊಡಲ್ಲ, ಬೇಗ ಹೋಗಿ ಕೊಡ್ತಾರೆ. 3:30 ಗಂಟೆ ಟೈಮ್ ಇರುತ್ತೆ. ಹಾಂ, ಅಲ್ಲಿ ತನಕ ಅಷ್ಟೇ, ಅದನ್ನ ಕೊಡಲ್ಲ. ಹಾಸ್ಟೆಲಲ್ಲಿ ಊಟ ಕೊಟ್ಟರೆ ಊಟ ಮಾಡಿಕೊಂಡು ಆಮೇಲೆ ಅವಳನ್ನ ಕರ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಓಕೆ ಗೈಸ್, ಹೊಟ್ಟೆ ಹಸ್ತಿರ ನಾಯಿಗೆ ಬೋಟಿ ಹಾಕ್ತೋಳ ಹಾಕು. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕಚ್ಚಲ್ ಹಾಕಿ ಎಲ್ಲಿಗೆ ಹಾಕು, ಹಾಕೆ ನನ್ನ ಕೈ ಕೆಳಗಡೆ ಹಾಕು. ಅಲ್ಲ, ನಾನು ಆಕಾಶಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇಲ್ಲ ಹಾಕು. ತಿಂದೈತೆ, ಪರವಾಗಿಲ್ಲ. ಯಾರು
ನಾಯಿ ಕಿವಿ ಕಚ್ಬಿಟ್ಟವ್ರೆ ಇರಬೇಕು. ಈ ನಾಯಿ ಇರಬೇಕು, ಹೊಟ್ಟೆ ಹಸ್ತಿರೋದಕ್ಕೆ ಕಿವಿ ಕಚ್ಬಿಟ್ಟಿರ್ಬೇಕು. ಗೈಸ್ ನಾವು ಎಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಏನಾದರೂ ಈ ಅಡ್ರೆಸ್ ಗೊತ್ತಿದ್ರೆ ಸುತ್ತಮುತ್ತ ಗೆಸ್ ಮಾಡಿ ಆಯ್ತಾ ಗೈಸ್. ಕೊಟ್ಟಿಗೆಪಾಳ್ಯ ಗೈಸ್. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಫ್ರೆಂಡ್ಸ್ ಹತ್ರ ವ್ಲಾಗ್ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ಅವರೆಲ್ಲ ಎಲ್ಲ ಮುಗಿಸ್ಬಿಡ್ತಾರೆ ಗೈಸ್. ಹೌದು ಗೈಸ್, ಯಾಕಂದರೆ ನಮ್ಮ ಗಾಯ್ಸ್ ಎಲ್ಲ ಕ್ಯೂರಿಯಾಸಿಟಿಯಿಂದ ಇರಬಾರ್ದು ಗೈಸ್. ಅದಕ್ಕೆ ನಾನೇ ಮೊದಲೇ ಹೇಳ್ಬಿಟ್ಟೆ. ಎಷ್ಟು ಗೇಸ್ ನಿಮಗೆಲ್ಲ ಗೇಸ್ ಅಂತವಳ ಗೈಸ್ ಹೇಳು. ನಿಮಗೆಲ್ಲ ಗೇಸ್ ಅಂತವಳು ನೋಡಿ. ಛೇ, ನೀವು ಹಿಂಗೆಲ್ಲ ಅನಿಸ್ಕೊತೀರಾ? ಅಯ್ಯೋ ದೇವರೇ. ಗೈಸ್ ನೋಡಿ, ಹೊಸ ಚಪ್ಪಲಿ ಹಾಕೊಂಡು ಹೆಂಗೆ ತೋರಿಸ್ತಾರೆ ನಮಗೆ. ಓಕೆ, ಚೆನ್ನಾಗಿದೆ. ಎಲ್ಲ ನಮ್ಮ ದೋಸ್ತದು ಫೋಟೋ ನೋಡ್ತೀರಾ? ಛೀ, ಇದು ನಿಜವಾದ ಬ್ಯೂಟಿ ಅಂದರೆ ನ್ಯಾಚುರಲ್ ಬ್ಯೂಟಿ. ಗೈಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್. ನಾನು ಇವಾಗ ನಮ್ಮ ಫ್ರೆಂಡ್ ತಂಗಿ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ತಂಗಿನ ಇಂಟ್ರೊಡ್ಯೂಸ್ ಮಾಡೋಣ. ಹಾಯ್ ಮಾಡಿ. ಅವರೇ ಅವ್ರ ಹಾಸ್ಟೆಲ್. ಓಕೆ ಗೈಸ್, ಮತ್ತೆ 1 ಕಿಲೋಮೀಟರ್ ನಡ್ಕೊಬಂದು ಲಾಸ್ಟಿಗೂ ಬಂದ್ವಿ ಹಾಸ್ಟೆಲ್ ಹತ್ರ. ಯಾರು ನಿಮ್ದು ಹಾಸ್ಟೆಲು? ಇದೇ ಇವ್ರ ಹಾಸ್ಟೆಲ್ಲು. ಎಷ್ಟು ದೂರ ನಡ್ಕೊಂಬಂದಿದ್ದೀವಿ ಗೊತ್ತಾ? ಓಕೆ ಗೈಸ್, ಇವಳಿಗೆ ಕರ್ಲಿ ಹೇರ್ ಇದೆ ಅಂತೆ, ಅದಕ್ಕೆ ಕರ್ಲಿ ಹೇರ್ ಇರೋದು. ಕರ್ಲಿ ಹೇರ್ ಇರೋರು ತುಂಬ ಒಳ್ಳೆಯವರು, ಆಮೇಲೆ ಜಾಸ್ತಿ ಬುದ್ಧಿವಂತಿಕೆ ಅಂತೆ, ಆಮೇಲೆ ಎಲ್ಲ ಇವರಂತೆ ಟಾಪರ್ಸ್ ಅಂತ. ಅದಕ್ಕೆ ಕರ್ಲಿ ಹೇರ್ ಇರ್ಬೇಕಂತೆ ಗೈಸ್. ಅದಕ್ಕೆ ನಾನು ಕರ್ಲಿ ಹೇರ್ ಇದೆ ಅಂತ ಬಿಲ್ಡಪ್ ತಗೊಂತವಳೆ. ನನ್ನಷ್ಟು ಒಳ್ಳೆಯವಳು ಹುಡುಕಿದ್ರು ಸಿಗಲ್ಲ. ಇವಳಂಗೆ ವಿಡಿಯೋ ಮಾಡ್ತಾಳೆ ನೋಡಿ. ನಾನು ಅವಳು ವಿಡಿಯೋ ಮಾಡ್ತೀನಿ, ಅವಳು ನನ್ನ ವಿಡಿಯೋ ಮಾಡ್ತಾಳೆ. ಒಟ್ನಲ್ಲಿ ಇಬ್ರು ಲೋಗಲ್ಲಿ ಇಬ್ರು ಇರ್ತೀವಿ. ಹೌದು ಗೈಸ್, ಅವಳು ಒಂದು ಯೂಟ್ಯೂಬರು, ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವಾಗ ನಾನು ಇರ್ತೀನಿ ಗೈಸ್, ಅವಾಗ ನಾನು ಬರ್ತಿರ್ತೀನಿ. ನನ್ನ ನೋಡಿ ಸ್ವಲ್ಪ, ಅವರಿಬ್ರನ್ನಷ್ಟೆಲ್ಲ ನನಗೆ ಗೈಸ್. ಇದು ಹಾಸ್ಟೆಲ್ ಅಂತೆ. ಎಷ್ಟು ಹಸುಗಳೈತೆ ಅಂದರೆ ಫುಲ್ಲು ಕಾಡು ಥರ ಇದೆ, ಸಾಕಾಗಿದೆ. ಬಟ್ ನೈಟ್ ಇವತ್ತು ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಗೌರ್ಮೆಂಟ್ ಹಾಸ್ಟೆಲ್ ಅಂತೆ, ಬಟ್ ಚೆನ್ನಾಗಿದೆ. ಲೈಕ್ ಹಳ್ಳಿ ವೈಬ್ ಕೊಡ್ತಾ ಇದೆ ನೋಡಿ. ಹಸುಗಳಿದೆ, ನೋಡಿ ಎಲ್ಲ ಇದೆ. ಇಬ್ರು ಸ್ಟಾರ್ಟ್ ಮಾಡ್ಬಿಡ್ತೀವಿ ಮಾಡಿದ್ರೆ ನೋಡಿ. ಹಸುಗಳು ಚೆನ್ನಾಗಿದೆ ಒಂಥರ ಹಾಸ್ಟೆಲ್. ನಿಮ್ಗೇನಾದರೂ ಹಾಸ್ಟೆಲ್ ಬೇಕಂದರೆ ಇಲ್ಲಿ ಬನ್ನಿ. ವರ್ಷಕ್ಕೊಂದ್ಸತಿ ಅಡ್ಮಿಷನ್ಸ್ ನಡೆಯುತ್ತೆ. ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ಫ್ರೀ ಹಾಸ್ಟೆಲ್ ಅಂತೆ, ನೀವು ಇಲ್ಲಿ ಇರ್ಬೋದು. ಇದು ಗೌರ್ಮೆಂಟ್ ಹಾಸ್ಟೆಲ್. ಯಾರು ಬೇಕಾದರೂ ಇಲ್ಲಿ ಬಂದು ಅಡ್ಮಿಷನ್ ಮಾಡಿಸ್ಕೊಬೋದಂತೆ. ನೋಡೋಣ ಯಾವುದಿದು. ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರ ದ ಕಾಲೇಜು ಬಾಲಕಿಯರ ವಿದ್ಯಾರ್ಥಿ ನಿಲಯ, ಸುಮ್ಮನಹಳ್ಳಿ. ಗೈಸ್, ಯಾರಿಗಾದ್ರೂ ಹಾಸ್ಟೆಲ್ಸ್ ಬೇಕಂದರೆ ನೆಕ್ಸ್ಟ್ ಇಯರ್ ಯಾರು ಬೇಕಾದರೂ, ಯಾವ ಕಾಲೇಜಲ್ಲಿ ಬೇಕಾದರೂ ಸುಮ್ಮನಹಳ್ಳಿ ಸರೌಂಡಿಂಗ್ ಇದ್ದರೆ ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೋದು. ಫ್ರೀ ಹಾಸ್ಟೆಲ್. ಆ್ಯಂಡ್ ಇಟ್ಸ್ ವೆರಿ ನೈಸ್, ಕ್ಲೀನಾಗಿದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಹಾಸ್ಟೆಲ್ ಒಳಗಡೆ ಬಂದಿರೋದು. ಯಾವತ್ತೂ ಹಾಸ್ಟೆಲ್ ನೋಡಿಲ್ಲ ನಾನು. ಇಟ್ಸ್ ನೈಸ್. ನೋಡಿ, ಇದೆ ಹಾಸ್ಟೆಲ್ ರೂಮ್. ಈ ಒಂದು ಹಾಸ್ಟೆಲ್ ರೂಮಲ್ಲಿ 10 to 15 ಮೆಂಬರ್ಸ್ ಇರ್ತಾರಂತೆ. ಸೊ ನೈಸ್. ಓಕೆ ಗೈಸ್, ಇವರೇ ನೋಡಿ, ಇವ್ರದ್ದು ಪ್ಲೇಸ್ ಅಂತ ಇದು. ಏನಂದರೆ ಇಲ್ಲೇನಾದರೂ ಹಾಸ್ಟೆಲಿಗೆ ಜಾಯ್ನ್ ಆಗಬೇಕಂದ್ರೆ ಮೊದಲೇ ಅಪ್ಲಿಕೇಶನ್ ಹಾಕಿರ್ಬೇಕಂತೆ. ಆಮೇಲೆ ಫ್ರೀ ಹಾಸ್ಟೆಲ್ ಸಿಗುತ್ತೆ. ಎಷ್ಟು ವರ್ಷ ಇರುತ್ತೆ? 3 years. ಎಷ್ಟು ವರ್ಷ ಬೇಕು ಅಷ್ಟು ವರ್ಷ. ಅಂದರೆ ನಮ್ದು ಎಜುಕೇಷನ್ ಎಷ್ಟು ವರ್ಷ ಇರುತ್ತೆ ಅದು. ಹೌದಾ? ನಮ್ದು ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ಇರ್ಬೋದು ಇಲ್ಲಿ. ನೋಡಿ ಗೈಸ್,
ಯಾರಿಗಾದ್ರೂ ಹಾಸ್ಟೆಲ್ ಹುಡುಕ್ತಿದ್ರೆ ಸುಮ್ಮನಹಳ್ಳಿ ಸುತ್ತಮುತ್ತ ಯು ಕ್ಯಾನ್ ಜಾಯಿನ್ ಇಯರ್. ಚೆನ್ನಾಗಿದೆ ಹಾಸ್ಟೆಲ್, ಪೀಸ್ ಆಗಿದೆ. ಹಾಸ್ಟೆಲ್ ಲೈಫ್ ಎಷ್ಟು ಕಷ್ಟ ಅಂತ. ಅಪ್ಪ ಅಮ್ಮನೆಲ್ಲ ಬಿಟ್ಟು ಬರಬೇಕು. ನಾವಂತೂ ಯಾವತ್ತೂ ಹಾಸ್ಟೆಲಲ್ಲಿ ಇರಲಿಲ್ಲ, ಸೊ ನಮ್ಗೆ ಫೀಲ್ ಗೊತ್ತಿಲ್ಲ. ಹಾಗಾಗಿ ಹಾಸ್ಟೆಲ್ ಫೀಲೇ ಗೊತ್ತಿಲ್ಲ ನನಗೆ. ಚಿಕ್ಕವರಿದ್ದಾಗೆಲ್ಲ ಅಪ್ಪ ಬಂದಿದ್ದಾನೆ ಬೆಳೆದು ಇದ್ದೀವಿ. ಹಾಸ್ಟೆಲ್ ಒಂದ್ಸತಿ ಹೋಗ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಫೀಲ್ ಗೊತ್ತಿಲ್ಲ. ಬಟ್ ಹಾಸ್ಟೆಲ್ ಇರೋರು ಪಾಪ ಅಪ್ಪ ಅಮ್ಮನೆಲ್ಲ ಬಿಟ್ಟು 2-3 ವರ್ಷ ಹಾಸ್ಟೆಲಲ್ಲಿ ಇರಬೇಕು. ಊಟ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಅವ್ರ ಎಜುಕೇಷನ್ಗೋಸ್ಕರ ಅಷ್ಟು ಕಷ್ಟಪಡಲೇಬೇಕು. ಬಟ್ ಏನು ಗೊತ್ತಾ ಗೈಸ್, ಹಾಸ್ಟೆಲ್ ಇರೋರೆಲ್ಲ ಜಾಸ್ತಿ ದೊಡ್ಡ ವಿದ್ಯೆ ಎಲ್ಲ ಓದ್ತವ್ರೆ. ಅಂದರೆ ಕಷ್ಟಪಟ್ಟು ಇಂಜಿನಿಯರಿಂಗು, ಆಮೇಲೆ CA IAS ಎಲ್ಲ ಓದ್ತವ್ರೆ. ನಾವು ಮನೇಲಿದ್ದು BCom ಮಾಡ್ಕೊಂಡ್ವಿ ಆಲ್ರೆಡಿ. ಇರ್ಬೇಕಾ ಕುಡಿ. ತೊಂಗ್ಲು ಆ ಬಾಟ್ಲ್ ಇರ್ಬೇಕೀಗ. ಅಣ್ಣ ನಮ್ಮನ್ನ ಬಿಟ್ಬಿಡಿ ಅಣ್ಣ, ಬೀಳಿಸ್ಬೇಡಿ ಅಣ್ಣ. ಅಕ್ಕ ಕೊಡಿಯಕ್ಕ ನೋಡು, ನೀರು ಕುಡಿ ಅಂತ ಕೊಟ್ಟರೆ ಯಾವ ಥರ ಆಡೋದು. ಕೈ ಪ್ಯಾಕ್ ಮಾಡ್ಕೊಂಡಾಯ್ತು. ಅವ್ರ ತಂಗಿ 1 ಮಂತ್ ಹಾಲಿಡೇ ಇದೆ ಅಂತ ಊರಿಗೆ ಹೋಗ್ತಾ ಇರೋದು. ಫುಲ್ ಖುಷಿ. ಚೆನ್ನಾಗಿದೆ ಹಾಸ್ಟೆಲ್. ಓಕೆ, ಮೇಲ್ಗಡೆ ಎಲ್ಲ ಯಾರಿರ್ತಾರೆ? ಮೇಲ್ಗಡೆ ರೂಮ್ಸಲ್ಲೆಲ್ಲ ಬಾಯ್ಸ್ ಇರ್ತಾರೆ. ಗರ್ಲ್ಸ್ ಹಾಸ್ಟೆಲ್ ಇದು. ನಾ ಗರ್ಲ್ಸ್ ಅಂದಿದ್ದು ಬಾಯ್ಸ್ ಅಂತ ಕೇಳಿಸ್ತಾಳ. ಎಂಥ ಡೌರಾಗಿ ಅಂದರೆ ಇವಳಿಂದ ಕಲ್ತ್ಕೋಬೇಕು ಡೌರು ಹೇಗೆ ಅಂತ. ಇಲ್ಲ, ಆ ಬ್ಯಾಗು ತಡ್ಕೊಂಬರಕ್ಕೆ ಬರ್ತಾ ಇಲ್ಲ ನೋಡಿ. ಈ ಕಡೆ ನಡಿಗೆ, ಇಲ್ಲಿ ಬಾ. ಸುಮ್ಮನೆ ನಿನ್ನ ದಾರಿ ತೋರ್ಸೋಣ. ಕೊಡು. ಹಾಸ್ಟೆಲಿಂದ ನಿಮ್ಮ ಊರಿಗೆ ಹೋಗ್ತಾ ಇರೋದಕ್ಕೆ ಯಾವ ಥರ ಫೀಲ್ ಆಗ್ತಿತ್ತಲ್ಲ? ಸಕ್ಕತ್ತಾಗಿ. ಅಯ್ಯೋ ಸಖತ್ತಾಗಿ ಫೀಲ್ ಆಗ್ತಿದೆ. 1 ವರ್ಷ ಏನು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯ್ತು. ಹ್ಞೂ, ಸ್ಟ್ರೆಸ್ ಏನು ಇಲ್ಲ, ಆರಾಮಾಗಿ ಊರಿಗೆ ಹೋಗೋದು. ಅಲ್ಲಿ ಇದೇ ತರ ಹಳ್ಳಿ ಅಲ್ವಾ, ಮಳೆ ಬೆಳೆ ಚೆನ್ನಾಗಿರುತ್ತೆ. ನಾವು ಹೋದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಅನ್ಸುತ್ತಲ್ಲ ಊರಿಗೆ ಹೋಗ್ಬೇಕಾರೆ. ಅದು ಎಕ್ಸಾಮ್ ಮುಗಿದ್ಮೇಲೆ ಊರಿಗೆ ಹೋಗೋ ಫೀಲೇ ಬೇರೆ. ಓನ್ಲಿ ಹಾಸ್ಟೆಲ್ ಗರ್ಲ್ಸ್ ಕ್ಯಾನ್ ಫೀಲ್ ದಿಸ್. ಹಾಸ್ಟೆಲ್ ಸ್ಟೂಡೆಂಟ್ಸ್ ಕ್ಯಾನ್ ಫೀಲ್ ದಿಸ್. ಗೈಸ್ ಮೂಸ್ ಬಿಡ್ರಿ. ಇಲ್ಲಿ ನೋಡಿ, ಏನು ಗೊತ್ತಾ, ಅಷ್ಟು ಪಾರಪ್ಪಾಗಿ ಎತ್ಕೊಂಡು ಹಾಡು ಕೇಳ್ಕೊಬೋತಾ ಇರೋದು ಅಂತ ಹುಚ್ಚು ಹಾಡಂದ್ರೆ. ಗೈಸ್ ಏನು ಗೊತ್ತಾ, ನನಗೆ ಈ ಭಾರ ಎತ್ತಕ್ಕೆ ಸಾಂಗ್ ಇದ್ರೇನೆ ನನಗೆ ಕಷ್ಟ ಆಗಲ್ಲ. ಸಾಂಗ್ ಇಲ್ಲ ಅಂದರೆ ನಮ್ಗೆ ಇನ್ನೂ ಭಾರ ಅನಿಸುತ್ತೆ. ಅದಕ್ಕೆ ಅಲ್ಲಿ ಬ್ಯಾಗ್ ಎತ್ತಕ್ಕಾಗ್ತಾ ಇಲ್ಲ. ಅದರಲ್ಲಿ ಒಂದು ಕೈಯಲ್ಲಿ ಯಾವ ಸಾಂಗು? ನಿನ್ನ ದನಿಗಾಗಿ ನನ್ನ ಕರೆಗಾಗಿ ಸಾಂಗ್ ಕೇಳ್ಕೊಂಡು ಬರ್ತಾ ಇರೋದು. ಹೊಟ್ಟೆ ಸಿಗ್ತಾಯಿತ್ತು. ಅದಕ್ಕೆ ನಮ್ಮ ಸಾಹಿತಿ ಅವರು ನನಗೆ ಇವತ್ತು ಎಗ್ ರೈಸ್ ಕೊಡಿಸಿದ್ದಾರೆ. ವೆಜ್ ಫ್ರೆಂಡ್ ಎಗ್ ರೈಸ್ ಕೊಡಿಸಿರೋದು. ನೋಡೋಣ, ಇವತ್ತು ಅವಳಿಗೆ ಫಸ್ಟ್ ಟೈಮ್ ಎಗ್ ರೈಸ್ನ ತಿನ್ನಿಸಿ ಹೆಂಗಿದೆ ಅಂತ ಕೇಳೋಣ. ಅವಳು ಯಾವತ್ತೂ ಎಗ್ ರೈಸ್ ತಿಂದಿಲ್ವಂತೆ. ಸೊ ಗೈಸ್, ನಾನಂತೂ ತಿನ್ನಲ್ಲ. ಇವಳು ಏನು ಮಾಡಿದ್ರು ಅಷ್ಟೇ. ತಿನ್ನೋದಂತೂ ಇಷ್ಟ ಆಗಲ್ಲ, ತಿನ್ನೋದು ಇಲ್ಲ ಗೈಸ್. ಅವಳು ಇದುವರೆಗೂ ಹುಟ್ಟಿದಾಗಿಂದ ನಾನ್ ವೆಜ್ ತಿಂದಿಲ್ಲ, ಎಗ್ಗು ತಿಂದಿಲ್ಲ ಅಂತ. ಅವಳಿಗೆ ಒಂದ್ಸತಿ ಅವರು ತಿನ್ನಿಸ್ಬೇಕು ಲೈಫಲ್ಲಿ. ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಗೈಸ್, ಇವಾಗ ಆಯಿತು, ಲಗೇಜ್ ಎಲ್ಲ ತಗೊಂಡು ಆಲ್ರೆಡಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಬ್ಲಾಗ್ನ ಇಲ್ಲಿವರೆಗೂ ನೋಡಿದ್ದೀರಾ.